ಆ, ಸಮಯ ಅಥವಾ ಸಂದರ್ಭ ಒದಗಿ ಬರುವುದು. ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯೇ ಪಾಠಶಾಲೆ ಆಗಿರುತ್ತಿತ್ತು. ಅದನ್ನು ಗುರುಕುಲ ಎನ್ನುವರು. ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯೇ ಪಾಠಶಾಲೆ ಆಗಿರುತ್ತಿತ್ತು. ಅದಕ್ಕೇನಂತಾರ? ಗುರುಕುಲ. ವೆರಿ ಗುಡ್. ಹಾ ಈಗ ಸಮಾನಾರ್ಥಕ ಪದ ಹೇಳ. ಗೆಳೆಯ, ಮಿತ್ರ. ಹಾ ಹೆಂಡತಿ, ಹಾ ಪತ್ನಿ. ರಾಜ, ರಾಜ, ರಾಣಿ. ಸಮಾನಾರ್ಥಕ ಪದ ಅಂತ ಕೇಳಿದೆ, ಲಿಂಗ ಬದಲಾಯಿಸೋ ಅಂತ ಕೇಳಿಲ್ಲ. ರಾಜ. ಸಿನೋನಿಮ್ಸ್. ರಾಜ ಇಂಗ್ಲಿಷ್ದಾಗ ಹೇಳ. ಕಿಂಗ್. ಅರಸ ಅಂತ ಹೇಳ್ಬೋದು. ದುಡಿಮೆ. ದುಡಿಮೆ ಅಂದ್ರೆ ವರ್ಕ್, ದುಡಿಯೋದು, ಕೆಲಸ ಮಾಡುವುದು. ಸ್ವಂತ ವಾಕ್ಯ. ಪರಮ ಮಿತ್ರ. ಸ್ವಂತ ವಾಕ್ಯ ಬಳಸಿ ಹೇಳ. ನನ್ನ ಪರಮ ಮಿತ್ರ ನನ್ನ ಒಳ್ಳೆಯದಾದ ಮಿತ್ರ. ವಿಶ್ರಾಂತಿ. ನಾನು ವಿಶ್ರಾಂತಿ ಮಾಡುತ್ತಿದ್ದೇನೆ. ಸತ್ಕಾರ. ನಾವು ಗುರುಗಳಿಗೆ ಸತ್ಕಾರ ಮಾಡಬೇಕು. ಸಂತೋಷ. ನಾವು ಸಂತೋಷದಿಂದ ಇರಬೇಕು. ಶ್ರಮಿಸು. ನಾವು ಗುರುಗಳಿಗೆ ಶ್ರಮಿಸೋದಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದು. ನಾವು ನಮಗಾಗಿ ಶ್ರಮದಿಂದ ಕೆಲಸ ಮಾಡಬೇಕು. ಅದರಿಂದ ಏನಾಗ್ತೈತಿ? ಚಲೋದ ವಾಕ್ಯ ಹೇಳ. ಶ್ರಮಿಸಿದ್ರೆ ಏನಾಗ್ತೈತಿ? ನಾವು ಶ್ರಮಿಸಿದರೆ ನಮಗೆ ಹಣ ಬರುತ್ತದೆ. ಪರಮ ಮಿತ್ರನ ಸ್ವಲ್ಪ ಚಲೋ ಮಾಡಿ ಹೇಳ. ವಾಕ್ಯ ಚಲೋ ಹೇಳು. ಸ್ವಂತ ವಾಕ್ಯ ಮಾಡಿ ಹೇಳು. ನನ್ನ ಪರಮ ಮಿತ್ರ ನನ್ನ ಮಿತ್ರ. ಅದ್ರದ್ದು ಅರ್ಥ ಹೇಳವಲ್ಲ, ಸ್ವಂತ ವಾಕ್ಯ ಮಾಡಿ. ಅರ್ಥ ಕೇಳುವಲ್ಲ, ಅರ್ಥ ಕೇಳ್ತಾ ಇಲ್ಲ. ಒಂದು ವಾಕ್ಯ ಮಾಡು, ಅದನ್ನು ಉಪಯೋಗಿಸಿ. ನನ್ನ ಪರಮ ಮಿತ್ರ ಕೃಷ್ಣ. ಸುಧಾಮನು ತನ್ನ ಪತ್ನಿಗೆ, ಕೃಷ್ಣನು ತನ್ನ ಪರಮ ಮಿತ್ರ. ವೆರಿ ಗುಡ್. ಭಾಳ ಚಲೋ ಹೇಳ್ದಿ. ವಿಶ್ರಾಂತಿನೂ ಸ್ವಲ್ಪ ಚಲೋದ್ ಮಾಡಿ ಹೇಳ. ನಾನು ವಿಶ್ರಾಂತಿಯನ್ನು ಸ್ವಲ್ಪ ಚಲೋ ಮಾಡಿ ಹೇಳ. ನಾ ವಿಶ್ರಾಂತಿ ತಗೊಂತಿದ್ದೇನೆ, ನಾ ವಿಶ್ರಾಂತಿ ತಗೋಬೇಕು, ಹಂಗೆಲ್ಲ ಹೇಳ್ಬೇಡ. ಚಲೋದ್ ಹೇಳು. ನನಗೆ ವಿಶ್ರಾಂತಿ ತೆಗೆಯಲು ಮಜಾ ಏನಂತ. ನಾನು ತುಂಬಾ ವಿಶ್ರಾಂತಿಯನ್ನು